ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಗರುಡರು ಸರ್ವಸಂಗ ಪರಿತ್ಯಾಗಿ, ಅವರ ಬಳಿ ಈ ರೀತಿ ಮಾತಾಡುವುದು ಮಹಾ ಪಾಪ. ಪ್ರಶ್ನೆಗೆ ಉತ್ತರ ಬಯಸುವುದು ಪಾಪ ಹೇಗಾಗುತ್ತದೆ? ಅವರು ಬಾಲಸನ್ಯಾಸಿಗಳೆಂದು ಕೇಳಿದ್ದೇವೆ. ಬಾಲಸನ್ಯಾಸಿಯಾದವರಿಗೆ ಶೃಂಗಾರ ಕಲೆಯು ಹೇಗೆ ಗೊತ್ತು ಎಂಬುದೇ ನಮ್ಮ ಅನುಮಾನ. ಗೊತ್ತಿಲ್ಲವೆಂದರೆ 64 ವಿದ್ಯೆಗಳಲ್ಲಿ ಪರಿಣಿತಿ ಎಂಬುದು ಸುಳ್ಳಾಗುತ್ತದೆ. ದೈವಿಕ ಕಲೆಯಾದ ಶೃಂಗಾರ ರಸವು ಸಂಸಾರಿಯಾದವರಿಗೆ ಮಾತ್ರ ಗೊತ್ತಿರಲು ಸಾಧ್ಯ, ಸನ್ಯಾಸಿಯಾದವರಿಗಲ್ಲ ಅಲ್ಲವೇ? ನಮ್ಮ ಪ್ರಶ್ನೆ ಇಷ್ಟೇ, ಶೃಂಗಾರ ಕಲೆಯು ಗೊತ್ತಿಲ್ಲ ಎಂದರೆ 64 ವಿದ್ಯೆಯು ಬಲ್ಲೆವು ಎಂಬ ಪದವಿ ಯಾಕೆ? ಗೊತ್ತಿಲ್ಲದ ವಿದ್ಯೆಯ ಕಿರೀಟ ಇಟ್ಟುಕೊಳ್ಳುವುದು ಆತ್ಮದ್ರೋಹವಲ್ಲವೇ? ನಿಮ್ಮ ಒತ್ತಡಕನ ಯಾಕೋ ಅತಿಯಾಯಿತು. ಕ್ಷಮಿಸಿ ಪೂಜ್ಯರು, ನಾವು ಕೇಳಿದ ತಪ್ಪೆಂದು ಗುರುಗಳು ಹೇಳಿದರೆ ಅವರ ಪಾದಗಳ ಗೆರಗಿ ಕ್ಷಮೆ ಕೇಳುತ್ತೇವೆ. ಅವರು ಈ ಕ್ಷಣವೇ 64 ವಿದ್ಯೆಯನ್ನು ಬಲ್ಲವರಾ ಇಲ್ಲವಾ ಎನ್ನುವ ಪ್ರಶ್ನೆಗೆ ಉತ್ತರಿಸಲಿ. ನಿಮ್ಮನ್ನ ಒಳಗೆ ಬಿಟ್ಟಿದ್ದೆ ತಪ್ಪಾಯ್ತು. ಒಟ್ಟುಗಡೆ ಇವರನ್ನ ಹೊರಗೆ ತಳ್ಳಿ. ನಿಲ್ಲಿ. ಅವರು ಕೇಳಿದ ಪ್ರಶ್ನೆ ಸರಿಯಾಗೇ ಇದೆ. ಕಲಾವಿದರೆ, ನಿಮ್ಮ ಅನುಮಾನ ಸೂಕ್ತವಾಗಿಯೇ ಇದೆ. ನೀವು ಬಯಸುವ ವಿಷಯದ ಬಗ್ಗೆ ನಮಗಷ್ಟೇ ಅಲ್ಲ, ನಿಮ್ಮಂತೆ ಅನುಮಾನವಿರುವ ಎಲ್ಲರಿಗೂ ತೃಪ್ತಿಯಾದ ಉತ್ತರವೇ ಸಿಗುತ್ತೆ. ಅಮ್ಮ, ಅವ್ರ ಮಠದಿಂದ ಬಂದ್ಮೇಲೆ ನಾವು ಊರಿಗೆ ಹೊರಡ್ತೀವಿ. ನಾವು ಬಂದು ತುಂಬ ದಿನ ಆಯಿತು. ಇರೇ ವೆಂಕು, ಕಮಲಂಗೂ 5 ತಿಂಗಳು ತುಂಬಿತು. ಮೊಗ್ಗು ಮುರ್ಸೋ ಶಾಸ್ತ್ರನ ಮಾಡಬೇಕು, ಅದನ್ನ ಮುಗಿಸ್ಕೊಂಡು ಹೋಗಿವ್ರಂತೆ. ಅದನ್ನ ಯಾವಾಗ ಇಟ್ಕೋಬೇಕು ಅಂತ ಇದ್ದೀರಾ? ಇಷ್ಟು ದಿನ ಬರೀ ಮದುವೆ ಕೆಲಸಗಳದ್ದೇ ಆಗೋಯ್ತು. ಈಗ ಉಸಿರಾಡ್ತಾ ಇದ್ದೀವಿ. ಎಲ್ಲರೂ ಸೇರ್ಲಿ, ಮಾತಾಡೋಣ. ಅಲ್ಲಮ್ಮ, ಅದು ಮನೆ ಮಟ್ಟಿಗೆ ಸರಳವಾಗಿ ಮಾಡೋ ಶಾಸ್ತ್ರ ತಾನೇ. 1-2 ದಿನದಲ್ಲಿ ಮುಗಿಸ್ಬಿಡಿ. 2 ದಿನದಲ್ಲಿ ಹೇಗಾಗುತ್ತೆ ಅಕ್ಕ? ಅಪ್ಪ ಅಮ್ಮಂಗೆ ಹೇಳಿ ಕಳಿಸ್ಬೇಕು, ಅವ್ರು ಬಿಡುವು ಮಾಡ್ಕೊಂಡು ಬರಬೇಕು. ಅದಕ್ಕೆಲ್ಲ ಒಂದಿಷ್ಟು ಸಮಯ ಬೇಕಲ್ವೇ? ಅದು ಸರಿನೇ. ನಾಳೆನೆ ಶುರು ಮಾಡಿದ್ರು ಇನ್ನೂ 1 ವಾರ ಹಿಡಿಯುತ್ತೆ. ವಾರನ? 1 ವಾರ ಅಂದ್ರೆ ಯಜಮಾನ್ರು ಒಪ್ಬೇಕಲ್ಲ ಅತ್ತೆ? ಅವ್ರ ಅರಮನೆ ಬಿಟ್ಟು 1 ತಿಂಗಳ ಮೇಲಾಯ್ತು. ವೆಂಕಟನಾಥನ್ ಮದ್ವೆ ಅಂದಿದ್ದಕ್ಕೆ ಮಹಾರಾಜರು ಸಮ್ಮತಿ ಕೊಟ್ಟಿದ್ದಾರೆ. ಇಲ್ಲ ಅಂದಿದ್ರೆ ಇಷ್ಟು ದಿನ ಅರಮನೆ ಬಿಟ್ಟು ಬರಕ್ಕಾಗತ್ತೆ? ಮತ್ತೆ ರಜಾ ಅಂದ್ರೆ ಏನಂತಾರೋ ಏನು. ಹೇಗೋ ಸಮಜಾಯಿಷಿ ಮಾಡೋಕ್ ಹೇಳೆ. ನೀವು ಹೋದ್ಮೇಲೆ ಪದೇ ಪದೇ ಬರೋಕಾಗತ್ತೆಯೇ? ನೀವಿರೋವಾಗ್ಲೇ ವೆಂಕಟನಾಥನ ಶಾಂತಿ ಮುಹೂರ್ತಾನು ಮುಗಿಸಿ ಅವನ್ ತಲೆ ಮೇಲೆ ಅಕ್ಷತೆ ಹಾಕಿದ್ರೆ ಒಂದು ಒಂದು ಸಂಸಾರ ಅಂತ ಆಗತ್ತೆ. ಹೌದು ವೆಂಕು, ಸೀತಕ್ಕ ಹೇಳ್ತಿರೋದು ಸರಿನೇ. ನಿಮ್ ಯಜಮಾನ್ರು ಬಂದ್ಮೇಲೆ ಮಾತಾಡು. ಒಂದು ಒಳ್ಳೆ ಮುಹೂರ್ತ ನೋಡಿ ಬೀಗರಿಗೂ ಆಹ್ವಾನ ಕಳಿಸ್ಬಿಟ್ರೆ ಎಲ್ಲ ಕೆಲ್ಸಗಳು ಮುಗ್ದಾಗತ್ತೆ. ಆಮೇಲೆ ನಿಮಗೂ ನಿರಾಳ, ನಮಗೂ ನಿರಾಳ. ನೀನ್ ಹೇಳೋದೇನೋ ಸರಿಯಮ್ಮ,
ಆದ್ರೆ ನಿಮ್ಮ ಹಳ್ಳಿ ಒಪ್ಪಬೇಕಲ್ಲ. ನೀನ್ ಹೇಳು, ಅವ್ರು ಒಪ್ತಾರೆ. ನಾನ್ ಹೇಳಿದ್ರೆ ನಿನಗ್ ಸ್ವಲ್ಪನೂ ಜವಾಬ್ದಾರಿ ಇಲ್ಲ ಅಂತ ರೇಗ್ತಾರಮ್ಮ. ನೀನೇ ಮಾತಾಡು. ನಿನ್ ಮಾತು ಅಂದ್ರೆ ಅವ್ರಿಗೆ ವೇದವಾಕ್ಯ. ಖಂಡಿತ ಒಪ್ಕೋತಾರೆ. ಅಲ್ಲ ವೆಂಕು, ಅವ್ರು ನನ್ನ ಮೇಲೆ ಗೌರವ ಇಟ್ಕೊಂಡಿದ್ದಾರೆ ಅಂತ ಅದನ್ನ ದುರುಪಯೋಗ ಮಾಡೋದು ಸರಿಯಲ್ಲ. ನೀವೊಂದ್ ಮಾತು ಹೇಳು, ಆಮೇಲೆ ಗುರು ಮಾತಾಡ್ತಾನೆ. ಹಾ, ನಿಮ್ಮಿಬ್ರಿಗೂ ಆಗಿಲ್ಲ ಅಂದ್ರೆ ನನಗ್ ಹೇಳಿ, ನಾನೇ ಮಾತಾಡ್ತೀನಿ. ಅಲ್ಲ, ಈ ಮನೆಗೆ ಹಿರಿ ಅಳಿಯಂದ್ರು ಅವ್ರಲ್ದಿರ ಬೇರಿನ್ಯಾರು ಮಾಡ್ತಾರೆ? ವಿಶ್ವನಾಥ, ಅವರಿಬ್ಬರನ್ನು ಮುಂದೆ ಕೂರೋಕ್ ಹೇಳು. ನೀವಿಬ್ಬರು ಇಲ್ಲಿ ಬಂದು ಕೋರಿ ನಾವೇಕೆ ಕೂರಬೇಕು? ನಮ್ಮ ಪ್ರಶ್ನೆ ಗುರುಗಳಿಗೆ ಅರ್ಥವಾದಂತಿಲ್ಲ. ಗುರುಗಳಿಗೆ ಎಲ್ಲವೂ ಅರ್ಥವಾಗಿದೆ. ನಮಗೆ ಹಾಗೆ ಅನಿಸುತ್ತಿಲ್ಲ. ನಮ್ಮ ಸಮಯ ವ್ಯರ್ಥವಾಗುತ್ತಿದೆ. ಗುರುಗಳೇ, ನಮ್ಮ ಪ್ರಶ್ನೆಗೆ ಉತ್ತರ ಕೊಡಿ. ಅದೇನು ನಿಮ್ಮ ಪ್ರಶ್ನೆಗಳು? ನಮ್ಮ ಪ್ರಶ್ನೆಗಳು ಶೃಂಗಾರ ಶಾಸ್ತ್ರಕ್ಕೆ ಸಂಬಂಧಪಟ್ಟವು. ಆಭಾರ ಸನ್ಯಾಸಿಗಳು ನೀವು. ಸಮಾಧಾನ ಚಿತ್ತದಿಂದ ಕೇಳಿಸಿಕೊಳ್ಳಿ. ಆಲಿಂಗನದಲ್ಲಿ ಎಷ್ಟು ವಿಧ? ಮನ್ವಥ ಲೀಲೆಗಳೆಷ್ಟು? ಅವು ಯಾವುವು? ಸ್ತ್ರೀ ಪುರುಷರ ಸಮಾಗಮದಲ್ಲಿ ಅಂತರಾತ್ಮ ಏನು? ಪಾದದಲ್ಲಿ ಯುದ್ಧದಲ್ಲಿ ಗುರು ಹಿರಿಯ ಅಕ್ಕ ತಂಗಿ ಎನ್ನುವ ಸಂಬಂಧ ಅಪ್ರಸ್ತುತ. ಗುರುಗಳು ನಮ್ಮ ಆಸೆಯನ್ನು ಈಡೇರಿಸಿದರೆ ನಾವು ಅವರಿಗೆ ಶರಣಾಗಿ ಶಿಷ್ಯರಾಗುತ್ತೇವೆ. ಲವಾದರೆ ನಿಮಗೆ ಯಾಕೋ ಅವರಿಗೆ ಸಮಾಧಾನ ಆಗುವ ಉತ್ತರವೇ ಸಿಗುತ್ತೆ. ಮೊದಲು ಅವರಿಗೆ ಕೂರೋದಕ್ಕೆ ಹೇಳಿ.